ಬಲಿಪಾಡ್ಯಮಿ ಪೂಜಾ ವಿಧಾನ ಕತೆ. ಕರ್ನಾಟಕ ಕನ್ನಡ ಸಂಸ್ಕೃತಿ. ಬಲಿಪಾಡ್ಯಮಿ ಪೂಜಾ ವಿಧಾನದ ಪ್ರಯೋಜನಗಳು. ಪುರಾಣದ ಬಗ್ಗೆ ವಿವರವನ್ನು ತಿಳಿಯೋಣ. ಪಾಡ್ಯದಂದು ದೀಪ ಹಚ್ಚುವುದರಿಂದ ಕಾರ್ತೀಕ ಮಾಸ ಆರಂಭವಾಗುತ್ತದೆ. ಇದು ಕತ್ತಲೆಯನ್ನು ಓಡಿಸಲು ಹೆಸರುವಾಸಿಯಾಗಿದೆ. ದೀಪಾವಳಿಯನ್ನು ಸಾಂಪ್ರದಾಯಿಕವಾಗಿ ಕರ್ನಾಟಕ ರಾಜ್ಯದಲ್ಲಿ 3 ದಿನಗಳ ಅವಧಿಯಲ್ಲಿ ಆಚರಿಸಲಾಗುತ್ತದೆ. ನರಕ ಚತುರ್ದಶಿ, ಅಮಾವಾಸ್ಯೆ ಮತ್ತು ಬಲಿಪಾಡ್ಯಮಿ. ಬಲಿಪಾಡ್ಯಮಿ ಎಂದು ಪ್ರಾರಂಭವಾಗಿ ಲಕ್ಷ ದೀಪೋತ್ಸವದ ಅಂತ್ಯದವರೆಗೂ ಮುಂದುವರಿಯುವ ಕಾರ್ತೀಕ ಮಾಸವನ್ನು ಪ್ರಕಾಶಮಾನವಾದ ತಿಂಗಳು ಎಂದು ಕರೆಯಲಾಗುತ್ತದೆ. ದಾನವರ ಆಡಳಿತಗಾರ ಬಲೀಂದ್ರನ ಆರಾಧನೆಯು ಹಬ್ಬದ 3ನೇ ದಿನದಂದು ನಡೆಯುತ್ತದೆ. ಇದನ್ನು ಬಲಿಪಾಡ್ಯಮಿ ಎಂದು ಕರೆಯುತ್ತಾರೆ. ಈ ದಿನದ ಹೆಸರು ಆ ಆಚರಣೆಯಿಂದ ಬಂದಿದೆ. ಬಲೀಂದ್ರ ಹಿರಣ್ಯಕಶಿಪುವಿನ ವಂಶಸ್ಥನಾಗಿದ್ದರು. ಈ ದಿನವನ್ನು ಭಕ್ತಿಯಿಂದ ಗೌರವಿಸಲು ಸಮರ್ಪಿಸಲಾಗಿದೆ. ದೀಪಾವಳಿಯ 3ನೇ ದಿನದಂದು ಬಲಿಚಕ್ರವರ್ತಿಯ ಬಲಿಪೀಠವನ್ನು ಗೋಮಯದಿಂದ ನಿರ್ಮಿಸುತ್ತಾರೆ. ತುಳಸಿ ಕಟ್ಟೆಯ ಬಳಿ ಗೋಮಯ ಸಿಂಪಡಿಸಿ ಕೋಟೆಯನ್ನು ನಿರ್ಮಿಸಲಾಗುತ್ತದೆ ಮತ್ತು ಈ ಕೋಟೆಯನ್ನು ರಕ್ಷಿಸಲು ಗಣಪತಿಯನ್ನು ನಿಯೋಜಿಸಲಾಗುತ್ತದೆ. ಯಾವುದೇ ದುಷ್ಟಶಕ್ತಿಗಳಿಂದ ದೂರವಿಡಲು ಸಗಣಿಯಿಂದ ಮಾಡಿದ ಸಣ್ಣ ಗೊಂಬೆಗಳನ್ನು ಮನೆಯ ಬಾಗಿಲಲ್ಲಿ ಇಡಲಾಗುತ್ತದೆ. ಸಂಜೆ ಗೋಧೂಳಿ ಲಗ್ನದ ಸಮಯದಲ್ಲಿ ಎಲ್ಲಾ ಕುಟುಂಬ ಸದಸ್ಯರು ಬಲೀಂದ್ರನನ್ನು ಪೂಜಿಸುತ್ತಾರೆ. ತುಳುನಾಡನ್ನು ಆಳಿದ ಚಕ್ರವರ್ತಿ ಬಲಿಚಕ್ರವರ್ತಿ. ವರ್ಷಕ್ಕೊಮ್ಮೆ ಬರುವ ಬಲಿಗೆ ಬಲೀಂದ್ರ ಲೆಪ್ಪು ಎಂಬ ಆಚರಣೆ ಇದೆ. ಕತ್ತಲಾಗುತ್ತಿದ್ದಂತೆ ಅಂಗಳದ ಸುತ್ತಲೂ ತೆಂಗಿನ ಸಿಪ್ಪೆಗಳಿಂದ ಎಣ್ಣೆ ಸುರಿದು ದೀಪಗಳನ್ನು ಬೆಳಗಿಸಲಾಗುತ್ತದೆ. ಮನೆಯ ಪುರುಷರು ಹೊಲದ ಬದಿಯಲ್ಲಿರುವ ಬಿದಿರಿನ ಕೋಲಿಗೆ ಬಟ್ಟೆಯನ್ನು ಸುತ್ತಿ ಅದರ ಮೇಲೆ ಎಣ್ಣೆಯಿಂದ ಡೋಣಿಯನ್ನು ಬೆಳಗಿಸುತ್ತಾರೆ. ನಂತರ ಬಾಲೇಕಿ ಮರದ ಕೆಳಗೆ ತೆಂಗಿನಕಾಯಿ, ಅವಲಕ್ಕಿ ಮತ್ತು ಕಡುಬುಗಳನ್ನು ಸಾಲಾಗಿ ಇರಿಸಿ ಬಲೀಂದ್ರನನ್ನು ಬಲೀಂದ್ರ ಕೂ 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 ಎಂದು 3 ಬಾರಿ ಕರೆಯುತ್ತಾರೆ. ನಂತರ ಅವರು ಗೋಶಾಲೆಗೆ ಹೋಗಿ ಹಸು ಮತ್ತು ಕೃಷಿಗೆ ಬಳಸುವ ಉಪಕರಣಗಳನ್ನು ಪೂಜಿಸುತ್ತಾರೆ. ಗೋವಿಗೆ ಅಕ್ಕಿಯಿಂದ ಮಾಡಿದ ದೋಸೆ ಅಥವಾ ಕಡುಬುಗಳನ್ನು ನೀಡಲಾಗುತ್ತದೆ. ಬೆಟ್ಟದ ಪ್ರದೇಶದಲ್ಲಿ ದೀಪಾವಳಿಯನ್ನು 4 ದಿನಗಳ ಕಾಲ ಆಚರಿಸಲಾಗುತ್ತದೆ. ಮೊದಲ ದಿನ ನೀರು ತುಂಬುವ ಹಬ್ಬ, 2ನೇ ದಿನ ನರಕ ಚತುರ್ದಶಿ, 3ನೇ ದಿನ ಲಕ್ಷ್ಮೀ ಪೂಜೆ, 4ನೇ ದಿನ ಬಲಿಪಾಡ್ಯಮಿ. ಬಲಿಪಾಡ್ಯಮಿಯಂದು ಬೆಳಗ್ಗೆ ಹತ್ತಿಯನ್ನು ತೊಳೆದು ಗಣಪತಿಯನ್ನು ತೇಗದಿಂದ ಮಾಡಿ ಹೂವುಗಳಿಂದ ಅಲಂಕರಿಸಲಾಗುತ್ತದೆ. ಕಂಚಿ ಕಡ್ಡಿ ಮತ್ತು ಬ್ರಹ್ಮದಂಡೆ ಗಿಡಗಳನ್ನು ತಂದು ಚಾಪೆಯಂತೆ ಹೆಣೆದು ಸೆಗಣಿ ಬೆನಕದ ಪಕ್ಕದಲ್ಲಿರುವ ಕೊಟ್ಟಿಗೆಯಲ್ಲಿ ಇಡಲಾಗುತ್ತದೆ. ಎಲ್ಲಾ ಹಸುಗಳ ದೇಹವನ್ನು ತೊಳೆದು ಹಾರ ಹಾಕಿ ಪೂಜಿಸಲಾಗುತ್ತದೆ. ಹಣ್ಣುಗಳಿಂದ ತುಂಬಿದ ಎಡೆಯನ್ನು ಅರ್ಪಿಸಲಾಗುತ್ತದೆ. ನಂತರ ಎತ್ತುಗಳನ್ನು ಗ್ರಾಮದ ದ್ವಾರಕ್ಕೆ ಮೆರವಣಿಗೆಯಲ್ಲಿ ಕರೆದೊಯ್ದು ಓಡಿಸಲಾಗುತ್ತದೆ. ಹೀಗೆ ದೀಪಾವಳಿ ಆಚರಣೆಗಳು ಪ್ರದೇಶಕ್ಕೆ ಅನುಗುಣವಾಗಿ ಭಿನ್ನವಾಗಿದ್ದರು ದೀಪಾವಳಿಯ ಏಕೈಕ ಉದ್ದೇಶ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ತತ್ವ. ದೀಪಾವಳಿಯು ಮನಸ್ಸಿನಲ್ಲಿರುವ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಎಲ್ಲೆಡೆ ಜ್ಞಾನದ ಬೆಳಕನ್ನು ಹರಡುವ ಹಬ್ಬವಾಗಿ ಎಲ್ಲರಿಗೂ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.